ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 448ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ನಮಗೆ ರಾಮ ನಿಸರ್ಗದಲ್ಲಿ ಕಂಡ ಒಂದು ಉಲ್ಲಾಸ, ಯಾಕಂದರೆ ಶರದ್ ಋತು ಪ್ರಾರಂಭ ಆಗಿರ್ತದೆ. ಶರದ್ ಋತುವಿನಲ್ಲಿ ಏನೇನು ಪಶು ಪಕ್ಷಿಗಳಲ್ಲಿ ವ್ಯವಹಾರ ನಡೀತಿದೆ, ಯಾವ ಹೂಬಳ್ಳಿಗಳು ಅರಳ್ತವೆ ಮತ್ತು ಆಕಾಶ ಯಾವ ರೀತಿಯಾಗಿ ಶುಭ್ರವಾಗಿ ಕಾಣಿಸ್ತದೆ ಎಲ್ಲನೂ ಹೇಳ್ತಾ ಬರ್ತಾನೆ. ಅವಾಗ ಹೇಳ್ತಾನೆ, ನನಗೆ ಯಾವ ರೀತಿಯಾಗಿ ಪ್ರಕೃತಿಯಲ್ಲಿ ಉಲ್ಲಾಸವಿದ್ದರೂ ಕೂಡ ಮನಸ್ಸಿಗೆ ಉಲ್ಲಾಸ ಇಲ್ಲ, ಅದರಂತೆ ಸೀತೆಯು ಕೂಡ ಈ ಒಂದು ಶರದ್ ಋತುವಿನ ಉಲ್ಲಾಸದಲ್ಲಿ ಅವಳು ಕೂಡ ಸಂತೋಷ ಪಡದೆ ಇರಬಹುದು ಅಂತ ಲಾಪ ವ್ಯಕ್ತಪಡಿಸ್ತಾನೆ. ಮುಂದುವರೆದು ಹೇಳ್ತಾನೆ, ಜೋಡು ಹಕ್ಕಿಗಳನ್ನು ನೋಡಿದಾಗ ಅವನಿಗೆ ಸೀತೆಯ ನೆನಪಾಗಿರ್ತದೆ. ದಂಡಕಾರಣ್ಯದಲ್ಲಿ ಸುಮಾರು 10 ವರ್ಷ ಸೀತೆಯೊಂದಿಗೆ ಈ ಎಲ್ಲ ಋತುಗಳನ್ನು ಕಳೆದೇನೆ, ಋತುಗಳ ಆನಂದವನ್ನು ಪಡೆದಿರುತ್ತೇನೆ. ಆದರೆ ಇವತ್ತೇನಾಗಿದೆ ಅಂದ, ಪ್ರಿಯಜನ ರಾಜ್ಯ ಕಳ್ಕೊಂಡು ನಿರಾಶ್ರಿತರಾಗಿದ್ದೇನೆ. ಅಂದರೆ ಅವರಲ್ಲಿ ಒಂದು ಅನಾಥ ಪ್ರಜ್ಞೆ ಕಾಣುತ್ತೆ. ಎಲ್ಲನೂ ಕಳ್ಕೊಂಡು ನಾನು ಇವತ್ತೇನಾಗ್ಬಿಟ್ಟೆ, ಒಬ್ಬ ಅನಾಥನಾದೆ, ನಿರಾಶ್ರಿತನಾದೆ, ನನಗೆ ಯಾವುದೂ ಆಶ್ರಯ ಉಳಿಲಿಲ್ಲ ಅಂತ ಹೇಳಿ ದುಃಖಿಸ್ತಾನೆ. ಮುಂದುವರೆದು ಹೇಳ್ತಾನೆ, ಓ ಲಕ್ಷ್ಮಣ, ಕೃಪೆ ತೋರುವನೆ ಸುಗ್ರೀವಯನಿಗೆ. ಇಂತಹ ಒಂದು ಅನಾಥ ನಿರಾಶ್ರಿತ ಸ್ಥಿತಿಯಲ್ಲಿ ಇದ್ದಂಥ ನನಗೆ ನೋಡಿ, ರಾಮ ಎಷ್ಟು ಪರಾಕ್ರಮಿ. ಅಂಥವೊಂದು ಕೂಡ ಏನಾಗ್ತಿದೆ ಅಂದರೆ, ಸೀತೆಯನ್ನು ಕಳ್ಕೊಂಡ ದುಃಖ ಅವನನ್ನು ಕೂಡ ಏನು ಮಾಡ್ತಿದೆ, ಅಧೈರ್ಯವನ್ನಾಗಿ ಮಾಡೋದಂದರೆ ವೀಕವನ್ನಾಗಿ ಮಾಡ್ತಿದೆ, ಅವನನ್ನು ಕೂಡ ದುರ್ಬಲವನ್ನಾಗಿ ಮಾಡ್ತಿದೆ. ಅದಕ್ಕೆ ವಾಲ್ಮೀಕಿಯವರು ಪದೇ ಪದೇ ಹೇಳ್ತಾರೆ, ದುಃಖ ಏನಿದೆ ಅಂತ ಪರಾಕ್ರಮಿನೂ ಕೂಡ ಅದು ದುರ್ಬಲ ಮಾಡ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓ ಲಕ್ಷ್ಮಣ, ಕೃಪೆ ತೋರುವನೇ ಸುಗ್ರೀವಯನಿಗೆ. ನಾ ಇಂಥ ಸ್ಥಿತಿ ಆಗದನಪ್ಪ. ಮತ್ತು ಸುಗ್ರೀವೇನಾದರೂ, ಯಾಕಂದರೆ ಮಳೆಗಾಲ ಮುಗೀತು, ಶರದ್ ಋತು ಶುರುವಾಯಿತು ಮತ್ತು ಇಬ್ಬರು ನಡೆದಂಥ ಒಡಂಬಡಿಕೆಯ ಪ್ರಕಾರ, ಸ್ನೇಹ ಒಪ್ಪಂದದ ಪ್ರಕಾರ ಶರದ್ ಋತು ಪ್ರಾರಂಭವಾದ ತಕ್ಷಣ ಸೀತೆಯನ್ನು ಹುಡುಕಲಿಕ್ಕೆ ಹೋಗೋಣ, ರಾವಣ ಯುದ್ಧ ಸಾರೋಣ ಅಂತ ಹೇಳಿದ್ದ. ಅದು ಏನಾದರೂ ಅವ್ನಿಗೆ ನೆನಪಿದೆಯಾ ಅಥವಾ ಅದನ್ನೇನಾದರೂ ನೆನೆಸ್ಕೊಂಡು ನನಗೆ ಕೃಪೆ ತೋರುವಂಗದಾನ ಅಂತ ಹೇಳ್ತಾ, ರಾವಣನಿಂದ ದಂಡಿತ, ವಿರಹ ಪೀಡಿತ, ಅಭದ್ರನೆಂದು ತಿಳಿದೀಹಾನೆ ನಾನು. ಒಂದು ವೇಳೆ ಅವನನ್ನು ಹೀಯಾಸ್ತಿರಬೇಕು ಅಂದರೆ ಇವನ ಪರಾಕ್ರಮಿ ಅಲ್ಲ. ಯಾಕಂದರೆ ರಾವಣನಿಂದ ಪೀಡಿತಾಗಿ ಒಂದು ವಿರಹ ಪೀಡನೆಯಲ್ಲಿ ಇವ ಏನು ಮಾಡ್ಯಾನ, ತನ್ನ ಎಲ್ಲನೂ ಧೈರ್ಯ ಕಳ್ಕೊಂಡಾನ, ಸಾಹಸ ಕಳ್ಕೊಂಡಾನ ಅಂಥೇಳಿ ಅದನ್ನೇಂದ ತಿಳ್ಕೊಂಡಾನ. ವಿರಹ ಪೀಡಿತಂದಾನ, ನನ್ನ ಅಭದ್ರತೆಯನ್ನು ನೋಡಿ ಅವನೇನಾದರೂ ನನಗೆ ಸಹಾಯ ಮಾಡೋದನ್ನು ಮರೆತಿದ್ದಾನೆ ಅನ್ನುವಂಥ ಒಂದು ಸಂದೇಹವನ್ನು ರಾಮ ವ್ಯಕ್ತಪಡಿಸ್ತಾನೆ. ಓ ಲಕ್ಷ್ಮಣ, ಸೀತೆ ಹುಡುಕಲು ಸಹಾಯ ಮಾಡುವ ಒಪ್ಪಂದ ಮರೆತಿಹನೆ ಸುಗ್ರೀವ ತನ್ನ ಸುಖಭೋಗದಲ್ಲಿ. ಮಳೆಗಾಲದಲ್ಲಿ ತನ್ನ ರಾಜ್ಯ ಮತ್ತು ಪತ್ನಿಯನ್ನು ಹಿಂಪಡೆದು ಏನೊಂದು ಸುಖಭೋಗದಲ್ಲಿ ಕಳೀತಾ ಇದ್ದಾನ, ಆ ಒಂದು ಸುಖಭೋಗದಲ್ಲಿ ನನಗೆ ಕೊಟ್ಟ ವಚನವನ್ನು ಮರೆತಿರುವನೇ ಅಂತೇಳಿ ಸಂದೇಹ ವ್ಯಕ್ತಪಡಿಸ್ತಾನೆ. ಮುಂದುವರಿಸಿ, ಓ ಲಕ್ಷ್ಮಣ, ಕಿಷ್ಕಿಂದ ಪ್ರವೇಶಿಸು, ಎಚ್ಚರಿಸು ಸುಖಭೋಗಿ ಸುಗ್ರೀವನನ್ನು. ಇಷ್ಟೊತ್ತಿಗೆ ಸುಗ್ರೀವ ಶರದ್ ಋತು ಪ್ರಾರಂಭ ಆದ ತಕ್ಷಣ ನಮ್ಮ ಸಹಾಯಕ್ಕೆ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಅವರ ಲಕ್ಷಣಗಳನ್ನು ಕಾಣ್ತಾ ಇಲ್ಲ ಅಂದರೆ ಮನಸ್ಸಿನಾಗ ಅಷ್ಟು ಆತುರ ಇರ್ತದೆ, ಸಮಾಧಾನ ಇರೋದಿಲ್ಲ. ಯಾಕಂದರೆ ಹೆಂಗೆ ದಿನ ಕಳೆದು ಮಳೆಗಾಲದು ಅಂತ ಹೇಳಿ ಸತ ರಾಮನ ಹೇಳ್ತಾನೆ, ನನಗೇನು ತಿಳಿಲಿಲ್ಲ, ದುಃಖದಲ್ಲೇ ದಿನ ತೆಗೆದಿರ್ತಾನೆ. ಅವನಿಗೊಂದು ಕಾತುರ ಏನಿರ್ತದೆ ಅಂದರೆ, ಬೇಗ ಶರದ್ ಋತು ಪ್ರಾರಂಭ ಆಗಬೇಕು, ಸೀತೆಯನ್ನು ಹುಡುಕುವ ಕೆಲಸ ಆಗಬೇಕು, ರಾವಣ ಜೊತೆಗೆ ಯುದ್ಧ ಮಾಡಿ ಸೀತೆಯನ್ನು ಮರಳಿ ಪಡಿಬೇಕು ಅನ್ನೋಂಥ ಒಂದು ಕಾತುರ ರಾಮನಲ್ಲಿ ಇರ್ತಿದೆ. ಆ ಕಾತುರದಲ್ಲಿ ಏನು ಮನಸ್ಸಿಗೆ ಬಂದಿದ್ದೆಲ್ಲ ಅದು ಸಹಜನೇ, ಇದು ಮನುಷ್ಯನ ಸಹಜ ಗುಣ ಇದು. ಇಲ್ಲ ಅವನೇನು ಸುಗ್ರೀವ ತನ್ನ ಹೋಗೋದಾಗಿದ್ದಾನ, ನಮ್ಮನ್ನೆಲ್ಲ ಮರೆತು ಬಿಟ್ಟಾನ, ಅದಕ್ಕೆ ಹೋಗಪ್ಪ, ಹೋಗಿ ಅವನಿಗೆ ಎಚ್ಚರಿಸು ಅಂಥೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ಸರಿಯೋ ತಪ್ಪೋ ವಚನ ಕೊಟ್ಟಂತೆ ನಡೆದುಕೊಳ್ಳುವವನೇ ಲೋಕದಲ್ಲಿ ಪುರುಷೋತ್ತಮ. ಸರಿಯೋ ತಪ್ಪು, ಯಾವುದು ಸರಿ ಯಾವುದು ತಪ್ಪು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಏನಪ್ಪ ಅಂದರೆ, ಯಾರು ಕೊಟ್ಟ ವಚನವನ್ನು ಪಾಲಿಸ್ತಾರೆ
ಅವರು ಮಾತ್ರ ಪುರುಷೋತ್ತಮರು. ವಾಲ್ಮೀಕಿಯವರಲ್ಲಿ ಪುರುಷೋತ್ತಮರ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಒಂದು ಉದಾಹರಣೆಗೆ ಬರ್ತಿದೆ. ಮಹಾತ್ಮ ಗಾಂಧಿಯವರಿಗೆ ಮಹಾತ್ಮ ಅಂತ ಈ ಪದವಿಯನ್ನು ಯಾರೂ ಕೊಡಲಿಲ್ಲ. ಮಹಾತ್ಮ ಗಾಂಧಿಯವರು ಸ್ವತಃ ಅಂತೂ ಹಚ್ಕೊಳ್ಳಿಲ್ಲ. ಜನನೇ ಅವರ ಒಂದು ಸ್ವಭಾವವನ್ನು ನೋಡಿ ಜನ ಗಾಂಧಿಯವರಲ್ಲಿ ದೇವ ಸ್ವರೂಪವನ್ನು ಕಂಡರು. ಒಬ್ಬ ದೇವರಂದ್ರೇನೋ ಒಳ್ಳೆ ಗುಣದವರು, ಸನ್ನಡತೆ ಮನುಷ್ಯ, ಎಲ್ಲರೂ ನನ್ನವರು, ಯಾರನ್ನು ವೈರಿ ಅಂತ ಭಾವಿಸುವುದಿಲ್ಲ. ಅಂಬೇಡ್ಕರ್ ಅವರು ಎಷ್ಟೋ ಸಲ ಗಾಂಧಿಯವರು ವಿಚಾರಗಳನ್ನು ವಿರೋಧ ಮಾಡ್ತಿದ್ರು. ಆದರೆ ಗಾಂಧಿಯಲ್ಲಿ ಮಾತ್ರ ಅಂಬೇಡ್ಕರ್ ವಿರೋಧಿ ಒಂದು ವಿಚಾರ ಕೂಡ ಬರೋದಿಲ್ಲ. ಇಬ್ಬರು ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ತಾವ. ಅದಾಗ್ಯೂ ಕೂಡ ಅಂಬೇಡ್ಕರ್ದ ವಿಚಾರಗಳನ್ನು ನೋಡಿದಾಗ ಇವನ್ 1955 BBC ಒಂದು ಇಂಟರ್ವ್ಯೂದಲ್ಲಿ ಕೂಡ ಗಾಂಧೀಜಿಯವ್ರದ ಒಂದು ಪ್ರಸ್ತಾವ ಬಂದಾಗ ನಾನು ಗಾಂಧಿಯನ್ನು ಮಹಾತ್ಮ ಅಂತ ಒಪ್ಪುವುದಿಲ್ಲ, ಅವರಲ್ಲಿ ಇಬ್ಬಗೆಯ ನೀತಿ ಇತ್ತು, ಎರಡು ಮುಖಗಳಿದ್ದು ಅಂತ. ಅವ್ರು ಸತ್ತು ಎಷ್ಟೋ ಒಂದು 8 ವರ್ಷದ ನಂತರೂ ಕೂಡ ಅವರಲ್ಲೇ ಗಾಂಧಿಯವರ ಬಗ್ಗೆ ಇರುವಂಥ ಒಂದು ಮನಸ್ಸೇನು ಡೆವಲಪ್ ಆಗಿತ್ತಲ್ಲ, ಅದರಿಂದ ಅಂಬೇಡ್ಕರ್ ಹೊರಬಂದಿದ್ದಿಲ್ಲ. ಆದರೆ ಗಾಂಧಿಯವರು ಪದೇ ಪದೇ ಹೇಳ್ತಿರ್ತಾರೆ ಕಾಂಗ್ರೆಸ್ಗರಿಗೆ, ನೀವು ಅಂಬೇಡ್ಕರ್ದ ಸಹಾಯ ತಗೊಳ್ಳಿ, ಅಂಬೇಡ್ಕರ್ನಿಂದ ಸಂವಿಧಾನ ಬರೆಸ್ರಿ, ಅಂಬೇಡ್ಕರ್ಗೇ ಲಾ ಮಿನಿಸ್ಟರ್ ಮಾಡಿ, ಬುದ್ಧಿವಂತಿದ್ದಾರೆ. ಅಷ್ಟೇ ಅಲ್ಲ, ಪ್ರಾಮಿಸ್ ಇದೆ ಕಾಂಗ್ರೆಸ್ಸಿದ್ದು, ಹರಿಜನ ಉದ್ಧಾರ ಕಾರ್ಯಕ್ರಮ ತೊಗೊಂಡಿದ್ದೆ. ಅದು ಸಂವಿಧಾನದ ಯಾಕೆ ಬಂದಿದೆ ಅಂದರೆ ಅಲ್ಲಿ ಅವ್ರ ಮ್ಯಾನಿಫೆಸ್ಟೋ ಇತ್ತು, ಅದು ಕಾಂಗ್ರೆಸ್ಸಿದ್ದು. ಜಾತಿ ನಿರ್ಮೂಲನೆ ಮಾಡ್ತೇವೆ ನಾವು, ಜಾತೀಯತೆಯನ್ನು ತೆಗೆದು ಹಾಕ್ತೇವೆ, ಇವೆಲ್ಲ ಅಲ್ಲಿ ಇದ್ದವು. ಅದಕ್ಕೆ ಅಂಬೇಡ್ಕರ್ ಅವರು ಎಷ್ಟೇ ವಿರುದ್ಧ ವಿಚಾರಗಳನ್ನು ಹೊಂದಿದ್ದರೂ ಕೂಡ ಗಾಂಧಿಯವರಲ್ಲಿ ಅವರ ಬಗ್ಗೆ ಕಿಂಚಿತನೂ ವಿರೋಧ ವಿಚಾರ ಇದ್ದಿದ್ದಿಲ್ಲ. ಭಿನ್ನ ಚಿಂತನೆಗಳಲ್ಲಿ, ವಾದಗಳಲ್ಲಿ ಭಿನ್ನಾಭಿಪ್ರಾಯ ಬಂದರೂ ಕೂಡ ಗಾಂಧಿಯವರು ಅವರೊಂದಿಗೆ ಸಮಾಲೋಚನೆ ಮಾಡ್ತಿದ್ದರು. ಅದಕ್ಕೆ ಜನ ಆ ಒಂದು ಸ್ವಭಾವವನ್ನು ಕಂಡ ಗಾಂಧೀಜಿಯವರು ಜನ ಅವರನ್ನು ಮಹಾತ್ಮ ಅಂತ ಕರಿತಿದ್ರು. ಅದಕ್ಕೆ ಇಲ್ಲಿ ರಾಮ ಕೂಡ ಹೇಳ್ತಾನೆ, ವಚನದಂತೆ ಯಾರು ನಡ್ಕೊಳ್ತಾರೆ ಅವರೇ ಪುರುಷೋತ್ತಮರು, ವಚನವನ್ನು ಆದಂತೆ ಯಾರು ನಡ್ಕೊಳ್ಳೋದಿಲ್ಲ ಅವರು ಪುರುಷೋತ್ತಮರಲ್ಲ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಈ ಮೂಲಕ ವಾಲ್ಮೀಕಿಯವರು ನೀಡ್ತಾರೆ. ಓ ಲಕ್ಷ್ಮಣ, ನನ್ನ ಶೌರ್ಯ ಸುಗ್ರೀವ ಬಲ್ಲ, ನನ್ನ ಸಂಗರ್ಗನೆ ಎಂದು ಬೆಲ್ಲ. ಮತ್ತು ಮುಂದೆ ಸ್ವಲ್ಪ ಹೇಳ್ತಾನೆ, ಸುಗ್ರೀವೇನು ನಮ್ಮನ್ನ ಹಗರಾಗಿ ತಿಳ್ಕೊಳ್ಬಾರ್ದವ, ನನ್ನಲ್ಲಿ ಇನ್ನೂ ಶೌರ್ಯ ಹುಡುಗಿ ಹೋಗಿಲ್ಲ, ನಾನು ಎಷ್ಟು ಪರಾಕ್ರಮಿ ಅದನ್ನು ಅನ್ನೋದು ಸುಗ್ರೀವನಿಗೆ ಸರಿಯಾಗಿ ಗೊತ್ತಿದೆ. ಮತ್ತು ನೀ ನನ್ನ ಸಂಗಡಿಗ ನನ್ನ ತಮ್ಮ ಅನ್ನೋದು ಗೊತ್ತಿದೆ, ನಿನ್ನ ಪರಾಕ್ರಮ ಬಗ್ಗೆನೂ ಅವನಿಗೆ ಗೊತ್ತಿದೆ, ನಾವಿಬ್ಬರು ಹೇಗದು ಅನ್ನೋದನ್ನು ಸುಗ್ರೀವನಿಗೆ ಗೊತ್ತಿದೆ. ಓ ಲಕ್ಷ್ಮಣ, ಹೊರಡು ಕಿಷ್ಕಿಂದಕ್ಕೆ, ನನ್ನ ರೋಷ ರೂಪ ಪರಿಚಯಿಸು ಸುಗ್ರೀವನಿಗೆ. ಕೋಪದಿಂದ ಹೇಳಿಬಿಡ್ತಾನೆ, ನೋಡಪ್ಪ ಬೇಗ ಹೋಗಿಬಿಡು ಕಿಷ್ಕಿಂದಕ್ಕೆ, ನನ್ನ ರೋಷದ ಬಗ್ಗೆ, ನನ್ನ ರೂಪದ ಬಗ್ಗೆ ನಾನು ಶಾಂತ ಚಿತ್ತದಿಂದ, ಯಾರು ಒಳ್ಳೆಯವ್ರದಾರ ಒಳ್ಳೆಯ ವ್ಯವಹಾರದ ಒಳ್ಳೆಯ ಥರದಿಂದ ನಡ್ಕೊಳ್ತೇನೆ, ದುಷ್ಟರ ಜೊತೆಗೆ ನಾನು ಉಗ್ರ ಸ್ವರೂಪದಲ್ಲಿ ನಡ್ಕೊಳ್ತೀನಿ. ಈ ನನ್ನ ಸ್ವಭಾವವನ್ನು ಅವನಿಗೆ ಪರಿಚಯಿಸು, ಹೋಗು ಸುಗ್ರೀವನಿಗೆ ಇದನ್ನೆಲ್ಲ ಹೇಳಂತ ಹೇಳ್ತಾನೆ. ಓ ಸುಗ್ರೀವ, ಅವನಿಗೆ ಅಷ್ಟು ಹೇಳ್ತಾನೆ. ಇಲ್ಲಿ ಸುಗ್ರೀವನಿಗೆ ಏನು ರೀತಿಯಾಗಿ ಸಂಬೋಧನೆ ಅಂದರೆ ನೆನೆಸಿಕೊಂಡು ಸಂಬೋಧನೆ ಮಾಡ್ತಾನೆ. ಓ ಸುಗ್ರೀವ, ಕೊಟ್ಟ ಮಾತಿನಂತೆ ನಡೆದುಕೋ. ನನಗೇನು ವಚನ ಕೊಟ್ಟಿರಲಿಲ್ಲ, ವಾಲಿನ ಹೊಡೆದ ನಂತರ, ವಧೆ ಮಾಡಿದ ನಂತರ, ನಿನ್ನ ರಾಜ್ಯ ಮತ್ತು ನಿನ್ನ ಮಡದಿಯನ್ನು ಮರಳಿಸಿದ ನಂತರ ನನಗೆ ನೀನು ಸೀತೆಯನ್ನು ಹುಡುಕಲು ಮತ್ತು ರಾವಣ ಜೊತೆಗೆ ಯುದ್ಧ ಮಾಡಿದ ಸೀತೆಯನ್ನು ಹಿಂಪಡೆಯುವುದಕ್ಕಾಗಿ ಸಹಾಯ ಮಾಡುವುದಾಗಿ ನನಗೆ ನೀನು ವಚನ ಕೊಟ್ಟಿರುವಿಯಾ? ಅದಕ್ಕೆ ಆ ಕೊಟ್ಟ ಮಾತಿನಂತೆ ನಡೆದುಕೋ. ಇಲ್ಲವೇ ನೀವೊಂದೆಡೆ ನಡ್ಕೋಲಿಲ್ಲ, ನೀನು ಸುಖಭೋಗದಾಗ ಮರೆತಿ, ನಾ ಈಗ ದುರ್ಬಲ ಆಗೇನಂತ ಏನಾದರೂ ನಿನ್ನಲ್ಲಿ ಸಂದೇಹ ಹುಟ್ಟಿ ನನಗೆ ಸಹಾಯ ಮಾಡಲಿಕ್ಕೆ ನೀ ಬರಲಿಲ್ಲ, ಕೊಟ್ಟ ವಚನ ತಪ್ಪಿಸಿದಂದ್ರೆ ವಾಲಿ ಕಂಡ ದಾರಿ ಹಿಡಿದುಕೋ. ಯಾವ ರೀತಿಯಾಗಿ ವಾಲಿ ಯಮಲೋಕವನ್ನು ಸೇರಿದಲ್ಲ ಅದೇ ರೀತಿಯಾಗಿ ನಿನ್ನೂ ಕೂಡ ನಾನು ವಧಿಸುವೆ ಅಂತ ಹೇಳಂತನ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಅಣ್ಣನ ಕೋಪ ತಾಪ ಕಂಡು ಲಕ್ಷ್ಮಣ ವೈರಭಾವ ತಳೆದ.
ರಾಮನಲ್ಲಿ ಒಂದು ಈ ಕೋಪ ತಾಪ ನೋಡಿ, ಸಿಟ್ಟನ್ನು ನೋಡಿ ಲಕ್ಷ್ಮಣ ಮೊದಲ ಶೀಘ್ರ ಕೋಪಿ ಅವ್ರ ಅಣ್ಣನ ಭಾವ ನೋಡಿಕೊಂಡವನ ಇವನಲ್ಲಿ ಮತ್ತಷ್ಟು ಡಬಲ್ ಆಗಿಬಿಡ್ತದೆ. ಇವನು ಕೂಡ ಸುಗ್ರೀವನೊಂದಿಗೆ ವೈರಭಾವ, ಶತ್ರುನತೆ ನೋಡಕ್ಕೆ ಹೇಳ್ತಾನೆ, ನಮಗೆ ಮೋಸ ಮಾಡಿದ, ಸುಳ್ಳು ಹೇಳಿದ ಅಂತ ಹೇಳ್ಕೊಂಡು ಮತ್ತಷ್ಟು ಸುಗ್ರೀವನ ವಿರುದ್ಧ ಏನು ಮಾಡ್ತಾನೆ, ಕೋಪವನ್ನು ಹೆಚ್ಚಿಸಿಕೊಳ್ತಾನೆ. ಕೇಳಿ ವಿರಹ ಪೀಡಿತ ರಾಮನ ಕೋಪ ತಾಪದ ನುಡಿಗಳು ಲಕ್ಷ್ಮಣ ನುಡಿದ ಕಿಷ್ಕಿಂದ ಹೊರಡಂತ ಆಜ್ಞೆ ಮಾಡಿರ್ತಾನೆ. ಅದೇ ಸಮಯದಲ್ಲಿ ರಾಮನಿಗೆ ಲಕ್ಷ್ಮಣ ನುಡಿತಾನೆ, ವಾಲಿ ಹತ್ಯದಿ ರಾಜ್ಯ ಮಡದಿ ಸುಖ ಹಿಂಪಡೆದಿಹನು ಸುಗ್ರೀವ, ಅವುಗಳನ್ನು ಅವನಿಗೆ ಇನ್ನೂ ಸಿಗವು. ಇಲ್ಲಿ ತನಕ ಏನಾಯ್ತು, ವಾಲಿ ಹತ್ಯೆ ಆದ ನಂತರ ರಾಜ್ಯನೂ ಸಿಕ್ಕಿದೆ, ಮಡದಿನೂ ಸಿಕ್ಕಳ, ಸುಖಭೋಗದಾಗದಾನ. ಒಂದು ವೇಳೆ ಅವನು ಕೊಟ್ಟ ಮಾತಿನಂತೆ ನಡೀಲಿಲ್ಲಂದ್ರೆ ಆ ಸುಖಗಳಿಂದ ವಂಚಿತ ಆಗ್ತಾನೆ. ಇನ್ನು ಮುಂದೆ ಆ ಸುಖಗಳು ಅವನಿಗೆ ಸಿಗುವುದಿಲ್ಲ. ಸುಗ್ರೀವ ಅವುಗಳನ್ನು ಅವನಿಗೆ ಇನ್ನೂ ಸಿಗವು, ಸುಖಭೋಗಗಳಲ್ಲಿ ಮತಿಹೀನನಾಗಿಹನು ಸುಗ್ರೀವ. ಸಾಮಾನ್ಯವಾಗಿ ಇದು ಒಂದು ಮೆಸೇಜ್. ಇದು ವಾಲ್ಮೀಕಿಯವರು ಏನು ಹೇಳ್ತಾರೆ ಅಂದರೆ, ಯಾವ ವ್ಯಕ್ತಿ ಸುಖಭೋಗದಾಗಿರ್ತಾನೆ, ಅದು ವಿಶೇಷವಾಗಿ ಹೆಣ್ಣಿನ ಸುಖದಲ್ಲಿ, ಸಂಗೀತದ ಸುಖದಲ್ಲಿ, ಸರಾಯಿ ಸುಖದಲ್ಲಿ ಯಾರು ಇರ್ತಾರಲ್ಲ, ಈ ಮೂರದರಲ್ಲಿ ಅವ್ರದಲ್ಲೇ ಚಿಂತನೆ ಪೂರ ಬುದ್ಧಿನ ಹೋಗಿಬಿಟ್ಟಿರ್ತದೆ. ಬುದ್ಧಿಗೆ ಮತಿಭ್ರಷ್ಟ ಆಗಿರ್ತಾರೆ, ಬುದ್ಧಿ ಕೆಟ್ಟಿರ್ತದೆ, ಬುದ್ಧಿಹೀನರಾಗಿರ್ತಾರೆ ಅವರು. ಅದಕ್ಕೆ ಸುಗ್ರೀವ ಕೂಡ ಈ ಸುಖಭೋಗಗಳಲ್ಲಿ ಲೀನವಾಗಿ ತನ್ನ ಬುದ್ಧಿಯನ್ನು ಕಳ್ಕೊಂಡಾನ ಅಂತ ಹೇಳ್ತಾನೆ. ವಾಲಿಗತಿ ಕಾಣಲಿ ಕೃತಜ್ಞನಿಗೆ ರಾಜ್ಯ ಸಲ್ಲದು. ಉಪಕಾರಕ್ಕೆ ಯಾರು ಪ್ರತ್ಯುಪಕಾರ ಮಾಡಲಿಲ್ಲ, ಕೃತಜ್ಞತೆ ತೋರಿಸಲಿಲ್ಲ, ಕೃತಜ್ಞತೆ ಯಾರು ತೋರಿಸ್ತಾರಲ್ಲ ಅವರಿಗೂ ಏನಾಗಬೇಕು, ಮರಣದಂಡನೆ ಆಗಬೇಕು. ಅವರಿಗೆ ವಾಲಿ ಕಂಡ ಗತಿನೇ ಕಾಣಲಿ ಅಂತ ಅಣ್ಣನಿಗೆ ಲಕ್ಷ್ಮಣ ಹೇಳ್ತಾನೆ. ಇನ್ನು ಮುಂದುವರೆದು ಮತ್ಯಾವ ವಿಷಯಗಳನ್ನು ಲಕ್ಷ್ಮಣ ಅಣ್ಣನ ಮುಂದಿಡ್ತಾನೆ, ಯಾವ ಚಿಂತನೆಗಳನ್ನು ವಾಲ್ಮೀಕಿಯವರು ಅದರ ಮೂಲಕ ಬೋಧಿಸ್ತಾರೆ ಮತ್ತು ಮುಂದಿನ ಬೆಳವಣಿಗೆಗಳೇನಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.